ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತ. ಇವುಗಳು ವೀಕ್ಷಕರೇ, ಇತ್ತೀಚೆಗೆ ಬಿಳಿ ಕೂದಲು ಸಮಸ್ಯೆ ಅಂತೂ ಪ್ರತಿಯೊಂದು ಜನರಲ್ಲಿ ಕಾಮನ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಪ್ರತಿಯೊಂದು ವಯಸ್ಸಿರೋದರಲ್ಲಿ ಇಂಥ ಒಂದು ಸಮಸ್ಯೆ ಎಲ್ಲರಿಗೆ ಇವಾಗ ಕಾಮನ್ ಆಗಿಬಿಟ್ಟಿದೆ. ಆದರೆ ಇದನ್ನು ಕೆಮಿಕಲ್ ಇಲ್ಲದೆ ಯಾವ ರೀತಿಯಾಗಿ ನಮ್ಮ ಮನೆಯಲ್ಲೇ ನ್ಯಾಚುರಲ್ ಆದಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸರಿ ಮಾಡ್ಕೊಳ್ಬೋದು ಅಂತ ಬನ್ನಿ ವೀಕ್ಷಕರೇ, ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ, ಜೊತೆಗೆ ಇನ್ನುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಅದಕ್ಕೋಸ್ಕರ ನೋಡಿ, ಮೊದಲು ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಈ ಒಂದು ರೆಮಿಡಿಗೆ ಕಬ್ಬಿಣ ಬಾಳಿಗೆ ತುಂಬಾ ಇಂಪಾರ್ಟೆಂಟು ವೀಕ್ಷಕರೇ, ಯಾಕಂದರೆ ಇದರಲ್ಲಿ ಲೋಹ ಅಂಶ ಇರೋದ್ರಿಂದ ತುಂಬಾ ಬೆನಿಫಿಟ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ನಾನು ವೀಕ್ಷಕರೇ ಒಂದು 2ರಿಂದ 3 ಶಿಕಾಕಾಯಿನ ಹಾಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೆ ಗೊತ್ತಿದೆ, ಭಾಳಷ್ಟು ಇಂಪಾರ್ಟೆಂಟ್ ಇದು ನಮ್ಮ ಕೂದಲಿಗೆ ಆರೈಕೆಗೆ. ಆಮೇಲೆ ವೀಕ್ಷಕರೇ, ಇಲ್ಲಿ ನಾನು ಡ್ರೈ ಆಮ್ಲ ಅಂದರೆ ಒಣಗಿರುವಂಥ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಎರಡೂ ಕೂಡ ಎಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡ್ತವೆ ಅಂದರೆ ಇದ್ರ ಬಗ್ಗೆ ಮುಂದೆ ನಿಮ್ಮನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ. ಆಮೇಲೆ ಇದರಲ್ಲಿ ಒಳಗಡೆ ಫುಲ್ 1 ಗ್ಲಾಸಷ್ಟು ಫಿಲ್ಟರ್ ವಾಟರ್ನ ಹಾಕ್ಕೊಳ್ಬೇಕು. ಹಾರ್ಡ್ ವಾಟರ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು ವೀಕ್ಷಕರೇ. ಇವಾಗ ಇದನ್ನು ನಾವು ಫುಲ್ 1 ನೈಟು ಸೋಕ್ ಮಾಡಿ ಇಡಬೇಕು, ಅಂದರೆ ನೆನೆ ಹಾಕಿ ಇಡಬೇಕು. ನೆಕ್ಸ್ಟ್ ಮಾರ್ನಿಂಗ್ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ. ಹಾಗೂ ನಮ್ಮ ಶಿಕಾಕಾಯಿ ಮತ್ತು ಆಮ್ಲ ಕೂಡ ಚೆನ್ನಾಗಿ ನೆಂದಿದ್ದಾವೆ ವೀಕ್ಷಕರೇ. ಸೊ ನೋಡಿ, ಶಿಕಾಕಾಯಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ಹಳೆ ಕಾಲದಲ್ಲಿ ಅಂತೂ ಇದಕ್ಕೂ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾಯಿದ್ರು. ಅವ್ರಿಗೋಸ್ಕರನೇ ಹಳೆ ಕಾಲದ ಜನರಲ್ಲಿ ಬಿಳಿ ಕೂದಲು ಸಮಸ್ಯೆ ಆಗಲಿ ಅಥವಾ ಕೂದಲು ಉದುರೋ ಸಮಸ್ಯೆ ಆಗಲಿ, ಇದು ಯಾವುದೇ ಒಂದು ಪ್ರಾಬ್ಲಮ್ ಅವಾಗ ಇರಲಿಲ್ಲ. ಈಗ ನೋಡಿ, ಸೋಪ್ ಮಾಡಿರೋವಂಥ ಆ ಒಂದು ನೀರನ್ನು ಇವಾಗ ನಾನು ಸ್ವಲ್ಪ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ಸೊ ನೋಡಿ, ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಯಾವ ರೀತಿಯಾಗಿ ಕಪ್ಪು ಬಣ್ಣಕ್ಕೆ ಈ ಒಂದು ನೀರು ಬಂದಿದೆ ಅಂತ. ಸೊ ಇವಾಗ ಅಲ್ಲಿ ಇದನ್ನು ಸ್ವಲ್ಪ ಸೈಡ್ಗೆ ಇಟ್ಕೊಳ್ಳೋಣ, ನೆಕ್ಸ್ಟ್ ಪ್ರಾಸೆಸ್ ನೋಡ್ಕೊಳ್ಳೋಣ ವೀಕ್ಷಕರೇ. ಸೊ ಇವಾಗ ನೀವು ಶಿಕಾಕಾಯಿ ಮತ್ತು ಡ್ರೈ ಆಮ್ಲ ನೆನೆದಿದ್ದಾವೆ ವೀಕ್ಷಕರೇ, ಇದನ್ನು ನಾನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ವೀಕ್ಷಕರೇ. ಇದು ನೋಡಿ, ನಾನು ಜಾಸ್ತಿ ಇದರಲ್ಲಿ ಏನೂ ಹಾಕ್ತಾಯಿಲ್ಲ, ಬರೀ ಇವು 2 ಇಂಗ್ರೀಡಿಯೆಂಟ್ಸಿಂದ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಮಾಡಿ ತೋರ್ಸಕತ್ತೀನಿ ವೀಕ್ಷಕರೇ. ತುಂಬಾ ಬೆನಿಫಿಟ್ ಕೊಡುತ್ತೆ. ಸೊ ಸ್ವಲ್ಪ ಅದೇ ನೆನೆ ಹಾಕ್ಕೊಂಡಿರೋಂಥ ನೀರನ್ನು ಹಾಕ್ಕೊಂಡು ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಜಾಸ್ತಿ ಕೂಡ ಮಾಡ್ಕೊಂಡು ಬರಬೇಕಾಗಿಲ್ಲ, ಸ್ವಲ್ಪ ದರಿಯಾಗಿ ಮಾಡಿಕೊಂಡ್ರು ಕೂಡ ಪರವಾಗಿಲ್ಲ. ನೆಕ್ಸ್ಟ್ ಪ್ರಾಸೆಸ್ ಸಲುವಾಗಿ ನೋಡಿ, ಇಲ್ಲಿ ನಾನೊಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ಕೊಳ್ಬೇಕು ವೀಕ್ಷಕರೇ. ಸೊ ಇದು ತುಂಬಾ ಬೆನಿಫಿಟ್ ಕೊಡುವಂಥದ್ದು ವೀಕ್ಷಕರೇ. ಕೂದಲು ಉದುರೋ ಸಮಸ್ಯೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಕೂದಲು ಖಂಡಿತವಾಗಲೂ ಕಪ್ಪಾಗುತ್ತೆ. ಆಮೇಲೆ ನೋಡಿ, ಪೇಸ್ಟ್ ಹಾಕಿದ ನಂತರ ಸೈಡ್ಗೆ ಇಟ್ಕೊಂಡಿದ್ದೇವೆ ಅಲ್ಲ, ಆ ಒಂದು ನೀರನ್ನು ಕೂಡ ಇದರಲ್ಲಿ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡ್ತಾಯಿದ್ದೀನಿ ವೀಕ್ಷಕರೇ. ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗಬೇಕು, ಹಾಗೂ ಇದು ಚೆನ್ನಾಗಿ ಕುದಿಬೇಕು. ಪೋಷಕಾಂಶವನ್ನು ಈ ಒಂದು ರೆಮಿಡಿಯಲ್ಲಿ ಬಿಡುಗಡೆ ಮಾಡಬೇಕು ಅಂತ ಅಲ್ಲಿವರೆಗೂ ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಬೇಕು ವೀಕ್ಷಕರೇ. ಸೊ ಈ ಒಂದು ರೆಮಿಡಿನ ನೀವು ನೋಡಿ ವೀಕ್ಷಕರೇ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಮ್ಮ ಹತ್ರ ಜಾಸ್ತಿ ಟೈಮ್ ಇರಲ್ಲ ಹಚ್ಕೊಂಡು ಕೂಡೋಕ್ಕೆ. ಸೊ ಕೆಲವೊಮ್ಮೆ ನಾವು ಏನು ಮಾಡ್ತೀವಿ ಅಂದರೆ, ವಾರದಲ್ಲಿ ನೋಡಿ 3 ಸಲ ಅಂತೂ ತಲೆ ಸ್ನಾನ ಮಾಡ್ತೀವಿ. ಸೊ ಅದ್ರ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಹಚ್ಕೊಳ್ಬೇಕು. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾದ್ರೆ ನಿಮ್ಮ ಹೇರ್ಸ್ ಮೇಲೆ ಆಯಿಲ್ ಇರಬಾರ್ದು. ಇರಲಿಲ್ಲ ಅಂದರೆ ತುಂಬಾ ಒಳ್ಳೆಯದು, ಇದ್ರೂ ಕೂಡ ಏನೂ ಪರವಾಗಿಲ್ಲ ವೀಕ್ಷಕರೇ. ಸೊ ಏನು ಮಾಡಬೇಕಂದ್ರೆ, ಇದನ್ನು ಹಚ್ಕೊಂಡು ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ಟು ಆಮೇಲೆ ನೀವು ಯಾವ ಒಂದು ಶಾಂಪೂನ ಬಳಸ್ತಿರೋ ಅದರಿಂದ ಸ್ನಾನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬರೀ ನಾರ್ಮಲ್ ವಾಟ್ರಿಂದ ಕೂಡ ಸ್ನಾನ ಮಾಡಿಕೊಂಡ್ರೂ ಬರುತ್ತೆ. ಯಾಕಂದರೆ ವೀಕ್ಷಕರೇ, ಶಿಕಾಕಾಯಿ ನ್ಯಾಚುರಲ್ ಆಗಿ ಕಂಡೀಷ್ನರ್ ಆಗುವಂಥ ಕೆಲಸ ಮಾಡುತ್ತೆ ಇಲ್ಲಿ. ಸೊ ಹಾಗಾಗಿ ನೋಡಿ, ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಸೊ ವಾರಕ್ಕೆ 3 ಸಲ ಟ್ರೈ ಮಾಡಿ, ಇಲ್ಲ ಅಂದರೆ ಮಿನಿಮಮ್ ವಾರಕ್ಕೆ 2 ಸಲ ಅಂತೂ ಟ್ರೈ ಮಾಡ್ತಾನೆ ಬನ್ನಿ. ಒಂದೇ ವಾರದಲ್ಲಿ ನಿಮಗೆ ಏನೂ ರಿಸಲ್ಟ್ ಸಿಗೋದಿಲ್ಲ ವೀಕ್ಷಕರೇ. ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಯಾವುದೇ ಒಂದು ರೆಮಿಡಿ ಆಗಲಿ ಅವಾಗೆ ನಮಗೆ ಫಲಿತಾಂಶವನ್ನು ಕೊಡೋದು. ನಾವು ಒಂದೇ ಸಲ ಯೂಸ್ ಮಾಡಿಕೊಂಡು ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಯಾರು ಏನಕ್ಕೂ ಮಾಡೋಕ್ಕೂ ಆಗೋಲ್ಲ. ಯಾವುದೇ ಒಂದು ರೆಮಿಡಿ ಇರಲಿ, ಹಾಗೂ ಆಯುರ್ವೇದಿಕ್ ಅಂತೂ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಇದರ ರಿಸಲ್ಟ್ ಲಾಂಗ್ ಟರ್ಮ್ವರೆಗೂ ಇರುತ್ತೆ. ಸೊ ಇವಾಗ ನೋಡಿ, ಇದನ್ನು ಆಫ್ ಮಾಡಿಕೊಂಡು ಇವಾಗ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ಒಂದು ಕ್ಲೀನ್ ಇರುವಂಥ ಬಟ್ಟೆನ ತೊಗೊಂಡು
ರೆಡಿ ಮಾಡಿಟ್ಕೊಂಡಿರೋಂಥ ಈ ಒಂದು ಡೈನ ಇವಾಗ ನಾನು ಸೋರಿಸ್ಕೊತಾ ಇದ್ದೀನಿ. ಯಾಕಂದರೆ ಡ್ರೈ ಆಮ್ಲ ಶಿಕಾಕಾಯಿ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸೊ ಇದು ಡೈರೆಕ್ಟಾಗಿ ಹೀಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ನಮಗೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನೋಡಿ ವೀಕ್ಷಕರೇ, ಇದರಲ್ಲಿ ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಇದನ್ನು ಸ್ಟ್ರೈನ್ ಮಾಡ್ಕೋತೀನಿ. ಸೊ ಇದನ್ನು ಹಚ್ಕೊಳ್ಳೋಕ್ಕೆ ಜಾಸ್ತಿ ನಮಗೆ ಏನು ಜಂಜಾಟು ಕೂಡ ಇರಲ್ಲ ವೀಕ್ಷಕರೇ. ಜಸ್ಟ್ ಇದನ್ನು ನೀವು ಯಾವುದೇ ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ನೀವು ಕಾಟನ್ ಕೂಡ ತೊಗೊಂಡು ಅದರಿಂದ ಕೂಡ ಹಚ್ಕೊಳ್ಬಹುದು. ಸೊ ಜಸ್ಟ್ ಇದನ್ನು ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಅಂದರೆ ಬರೀ ಒಂದು 30 ನಿಮಿಷ ಇಟ್ಟಿದ ಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ವೀಕ್ಷಕರೇ. ಕೂದಲುದ್ರ ಸಮಸ್ಯೆ ಕಡಿಮೆ ಆಗುತ್ತೆ, ಬಿಳಿ ಕೂದಲು ಸಮಸ್ಯೆ ಅಂತೂ ಕಡಿಮೆ ಆಗುತ್ತೆ. ಯಾಕಂದರೆ ಇಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ ಬಳಸಲಿಲ್ಲ. ಹಾಗಾಗಿ ನಿಮ್ಗೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋ ಕೂಡ ಚಾನ್ಸಸ್ ಇಲ್ಲವೇ ಇಲ್ಲ. ಪ್ಯೂರ್ ಇರುವಂಥ ಈ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡೇಬೇಕು ವೀಕ್ಷಕರೇ. ಸೊ ಇವಾಗ ನೋಡಿ ಇದು ಅಂತೂ ರೆಡಿ ಆಗಿದೆ. ಇವಾಗ ಇದನ್ನು ಒಂದು ನಾನು ಸ್ಪ್ರೇ ಬಾಟಲ್ಗೆ ಹಾಕಿ ಸ್ಪ್ರೇ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಈ ಥರ ನೀವು ಕೂಡ ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಫ್ರಿಜರ್ನಲ್ಲಿ. ಇಲ್ಲ ಅಂದರೆ ಯಾವಾಗಿಂದ ಅವಾಗ ಕೂಡ ನೀವು ಮಾಡಿಕೊಂಡು ಇದನ್ನು ಅಪ್ಲೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಸೊ ಸ್ಕ್ಯಾಲ್ಪ್ ಮೇಲೆ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಳ್ಬೇಕು ವೀಕ್ಷಕರೇ. ಇಲ್ಲಾಂದರೆ ಕಾಟನಿಂದ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು. ಆಮೇಲೆ ನಾರ್ಮಲ್ ವಾಟ್ರಿಂದ ಅರ್ಧ ಗಂಟೆ ಆದಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೋತೀರಾ. ಸೊ ನೋಡಿ ಯಾವ ರೀತಿಯಾಗಿ ಕಪ್ಪಿರುವಂಥ ಇಲ್ಲಿ ಒಂದು ಮ್ಯಾಜಿಕಲ್ ವಾಟರ್ ರೆಡಿಯಾಗಿದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರವಾದ ನ್ಯಾಚುರಲ್ ವೀಡಿಯೋಸ್ ನೋಡೋಕ್ಕೆ ನನ್ನ ಚಾನಲ್ನ ಕನೆಕ್ಟೆಡ್ ಇರಿ. ಮತ್ತೆ ಸಿಗೋಣ. ಧನ್ಯವಾದಗಳು.